ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಎಲ್ ಡೈರೀಸ್ ಚಾನಲ್ಗೆ ಅಂತ ಹೇಳ್ತಾ, ಬ್ಯೂಟಿ ಪಾರ್ಲರ್ ಅನ್ನೋದು ನನಗೆ ಕೇವಲ ಕೆಲಸ ಅಲ್ಲ, ಅದು ನನ್ನ ಆಸಕ್ತಿ, ನನ್ನ ಪ್ರೀತಿ, ನನ್ನ ಕನಸು, ನನ್ನ ಹೆಮ್ಮೆ ಅಂತ ಹೇಳಿಕೊಂಡು ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದು ನಾವು ಮದುವೆ ಹಾಲಿಗೆ ಹೋದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಆ ಸ್ಟೇಜನ್ನು ನೋಡಿ ನನಗೂ ನನ್ನ ಫ್ರೆಂಡಿಗೂ ಬಹಳ ಖುಷಿ ಆಯಿತು. ನೋಡ್ತಾ ಅಲ್ಲೇ ನಿಂತ್ಕೊಂಡ್ವಿ. ಕಡೆ ಟೈಮ್ ಆಯಿತು. ಮತ್ತೆ ಹುಡುಗಿಯನ್ನು ಹುಡುಕೊಂಡು ಹೋದ್ವಿ. ಅವಳು ನಮ್ಮನ್ನು ನೋಡಿ ಚೆನ್ನಾಗಿ ಮಾತಾಡಿಸಿದ್ಲು. ತುಂಬ ಒಳ್ಳೆ ಹುಡುಗಿ. ಅವ್ರ ಫ್ಯಾಮ್ಲಿಲಿ ಅಕ್ಕ ತಂಗಿರಿಗೆಲ್ಲ ಹಿಂದೆ ನಾನೇ ಮೇಕಪ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ಇವರು ಕೂಡ ನನಗೆ ಆರ್ಡ್ರ್ ಅವಳಿಗೆ ಎಂಗೇಜ್ಮೆಂಟ್ ಮೇಕಪ್ಪು ಇಷ್ಟ ಆಗಿರಲಿಲ್ವಂತೆ. ಹಾಗಾಗಿ ನನಗೆ ಸಿಂಪಲ್ ಮೇಕಪ್ ಕೇಳಿದ್ಲು. ಎಲ್ಲೋ ಬೇರೆ ಕಡೆ ಮಾಡ್ಕೊಂಡಿದ್ದಾಗ ಅವಳಿಗೆ ತುಂಬ ಹಿಂಸೆ ಆಗಿತ್ತು. ಮನೆಯವರೆಲ್ಲ ಮೇಕಪ್ಪೇ ಬೇಡ ಅಂತ ಹೇಳಿದರು. ಇಲ್ಲ, ಈ ಅಕ್ಕನ ಹತ್ರ ನಾನು ಮಾಡ್ಕೊಳ್ತೀನಿ, ಚೆನ್ನಾಗಿ ಮಾಡ್ತಾರೆ ಅಂತ ಬಂದ್ವಿ. ಆಮೇಲೆ ಮುದ್ದು ಹುಡುಗಿ ಶ್ರೇಯಾ ನನಗೆ ತುಂಬ ಒತ್ತಾಯ ಮಾಡ್ತಿದ್ಲು. ಆಂಟಿ, ಅಣ್ಣನ ಮದುವೆಗೆ ತುಂಬ ಚೆಂದ ಮಾಡಿ ನನಗೆ ರೆಡಿ ಮಾಡಬೇಕು ಅಂತ. ಕಡೆಗೆ ಈ ರೀತಿಯಾಗಿ ಅವಳಿಗೆ ಇಷ್ಟದ ಪ್ರಕಾರ ವರ್ಕ್ ಮಾಡಿಕೊಟ್ಟೆ. ಮದುವೆ ಮನೆಗೆ ಬಂದವರೆಲ್ಲರೂ ಕೇಳ್ತಾ ಇದ್ರಂತೆ, ಎಷ್ಟು ಮುದ್ದಾಗಿ ಕಾಣ್ತಿದೀಯ ಅಂತ. ಅದು ನನಗೆ ಖುಷಿ ಆಯಿತು. ನೆಕ್ಸ್ಟ್ ಹೋಗಿದ್ದು ನಾವು ಒಂದು ಗೃಹ ಪ್ರವೇಶಕ್ಕೆ. ಇವರು ಕೂಡ ತುಂಬ ಪರಿಚಯ ನನಗೆ. ಅವ್ರಿಗೂ ಸಿಂಪಲ್ ಮೇಕಪ್ ಆ್ಯಂಡ್ ಸಾರಿ ಹೇರ್ ಸ್ಟೈಲ್ ಬೇಕಿತ್ತು. ಹಾಗೆ ಅವರ ಮನೆಯ ಫಂಕ್ಷನ್ ಅಂದರೆ ಅವರಿಗೆ ತುಂಬ ವಿಶೇಷತೆ ಇರುತ್ತೆ. ಅವರು ಚೆನ್ನಾಗಿ ರೆಡಿ ಆದರೆ ಅವರಲ್ಲಿ ಇನ್ನೂ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಅವರಿಗೂ ಕೂಡ ತುಂಬ ಖುಷಿ ಆಯಿತು. ಇನ್ನೂ ತುಂಬ ವರ್ಕ್ ಮಾಡಿದೆ ಗೈಸ್, ಆದರೆ ಎಲ್ಲವನ್ನು ನಾನು ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಹೋಗಿಲ್ಲ. ಕೆಲವೊಂದನ್ನೇ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಗೈಸ್. ಇದಂತೂ ನನ್ನ ಲೈಫಲ್ಲಿ ಮರೆಯಲಾಗದ ಕ್ಷಣ ಅಂತಲೇ ಹೇಳ್ಬೋದು. ನನ್ನ ಮನೆ ಮಹಾರಾಣಿ ಫ್ಯಾಷನ್ ಶೋಗೆ ಭಾಗವಹಿಸಿದ್ಲು. ಅವಳನ್ನು ನನ್ನ ಕೈಯಿಂದ ನಾನೇ ರೆಡಿ ಮಾಡಿದ್ದು ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ತಂದು ಕೊಟ್ಟಿತ್ತು. ನೋಡಿ, ಸ್ಟೇಜ್ ಮೇಲೆ ನನ್ನ ಮಗಳು ಮಿಂಚುತ್ತಾ ಇದ್ದದ್ದನ್ನು ನೋಡಿ ಬಹಳ ಖುಷಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.